ದೊರೆ ಭಗವಾನ್ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಒಂದು ಸುಂದರ ಸಾಂಸಾರಿಕ ಚಿತ್ರ ಹೊಸ ಬೆಳಕು. ಈ ಚಿತ್ರವು ವಾಣಿಯವರ ಕಾದಂಬರಿ ಆಧಾರಿತ ಚಿತ್ರವಾಗಿದ್ದು, ಈ ಚಿತ್ರದ ಸಂಭಾಷಣೆ ಚಿ ಉದಯಶಂಕರ್, ಚಿತ್ರಕಥೆ ಮತ್ತು ನಿರ್ದೇಶನ ದೊರೆ ಭಗವಾನ್. ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. 6 ಗೀತೆಗಳನ್ನು ಒಳಗೊಂಡಿರುವ ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಎಂ ರಂಗರಾವ್. ಈ ಗೀತೆಗಳಿಗೆ ಸಾಹಿತ್ಯ ಚಿ ಉದಯಶಂಕರ್ ಮತ್ತು ರಾಷ್ಟ್ರಕವಿ ಕುವೆಂಪುರವರು. ತಮ್ಮ ಸುಮಧುರವಾದ ಕಂಠದಿಂದ ಎಲ್ಲರನ್ನೂ ರಂಜಿಸುವ ಗಾಯಕರುಗಳು ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್. ಈ ಚಿತ್ರಕ್ಕೆ ಸಂಯೋಜಿಸಿದಂತಹ ಎಲ್ಲ ಗೀತೆಗಳು ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ಪಡೆದಿದ್ದು, ಅವುಗಳನ್ನು ನಿತ್ಯ ಹರಿದ್ವರ್ಣ ಹಾಡುಗಳೆಂದು ಪರಿಗಣಿಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಕಣ್ಣೀರ ಧಾರೆ ಗೀತೆಯನ್ನು ಹಿಂದಿಯ ಗಜಲ್ ಮಾಂತ್ರಿಕ ಜಗಜಿತ್ ಸಿಂಗ್ ರವರ ಗೀತೆಯನ್ನು ಆಧರಿಸಿದೆ. ಇದನ್ನು ಲಲಿತಾ ರಾಗದಲ್ಲಿ ಸಂಯೋಜಿಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಸೊಗಸಾಗಿ ಹಾಡಿದ್ದಾರೆ. ಮತ್ತೊಂದು ಗೀತೆ ತೆರೆದಿದೆ ಮನೆ ಬಾ ಅತಿಥಿ. ಈ ಗೀತೆಗೆ ಸಾಹಿತ್ಯ ರಾಷ್ಟ್ರಕವಿ ಕುವೆಂಪುರವರು. ಈ ಗೀತೆಯನ್ನು ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ರವರ ಮಧುರ ಕಂಠದಿಂದ ಮೂಡಿಬಂದಿದೆ. ಈ ಚಿತ್ರದ ತಾರಾಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸರಿತಾ, ಶ್ರೀನಿವಾಸ ಮೂರ್ತಿ, ಅಶ್ವಥ್, ಮಮತಾ ರಾವ್, ಮಾಸ್ಟರ್ ಲೋಹಿತ್ ಮತ್ತು ಶಿವರಾಮ್. ಈ ಚಿತ್ರವು 26 ವಾರಗಳ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿತು. ಈ ಚಿತ್ರದ ವಿಶೇಷತೆ ಏನೆಂದರೆ, ನಾಯಕರಾದ ರವಿ ಡೆಲ್ಲಿಯಿಂದ ಮೈಸೂರಿಗೆ ತನ್ನ ಅಕ್ಕನ ಮನೆಗೆ ಬರುತ್ತಾರೆ. ತನ್ನ ಅಕ್ಕನಿಂದ ಮಲಮಗಳಿಗೆ ಆಗೋ ಅನ್ಯಾಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಇದನ್ನು ಹೇಗೆ ಸರಿಪಡಿಸಬೇಕೆಂಬುದು ಆಲೋಚಿಸಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು ಎಂಬಂತೆ ಅಕ್ಕನ ಜೊತೆಯಲ್ಲೇ ನಿಂತು ಮಲಮಗಳಿಗೆ ಆಗುವ ಅನ್ಯಾಯವನ್ನು ಸರಿಪಡಿಸುತ್ತಾರೆ. ಇದರಲ್ಲಿ ನಾವು ತಿಳಿಯಬೇಕಾದ ಅಂಶವೇನೆಂದರೆ, ಅವರು ಮಾಡುವ ಉಪಾಯ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಲ್ಲಿ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಉಪಾಯ ಮಾಡಿದರೆ ಎಲ್ಲಾ ಸಂಸಾರದಲ್ಲೂ ನೆಮ್ಮದಿ ಕಾಣಬಹುದು ಎಂಬುದೇ ಈ ಚಿತ್ರದ ಒಂದು ವಿಶೇಷತೆ. ಪ್ರಿಯ ವೀಕ್ಷಕರೇ, ಈ ಚಿತ್ರದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ